ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಒಂದೇ ಸ್ಟಫಿಂಗಿಂದ ಮೋದಕನೂ ಮಾಡ್ಬೋದು, ಕಡುಬು ಮಾಡ್ಕೋಬೋದು. ಇವತ್ತಿನ ರೆಸಿಪಿ ಮೋದಕ, ಅದು ಉತ್ತರ ಕರ್ನಾಟಕ ಸ್ಟೈಲ್ನಾಗ. ಇವತ್ತಿನ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನೀವು ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಸ್ ಎಲ್ಲ ಯಾರು ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ ಮಾಡತ್ತೀರಿ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲು ಇಲ್ಲಿ ಕಣ್ಕ ರೆಡಿ ಮಾಡ್ಕೊಳ್ಳೋಣ್ರಿ. ನಾ ಇಲ್ಲಿ 1 ಕಪ್ ಗೋಧಿ ಹಿಟ್ಟು ತೊಗೊಳತ್ತೇನೆ ರೀ. ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಸ್ವಲ್ಪ ಗಟ್ಟಿ ನಾದ್ಕೋಬೇಕ್ರಿ. ನಾದಿ 15 ನಿಮಿಷ ಹಿಟ್ಟು ನೆನೆಯಕ್ಕೆ ಬಿಡ್ಬೇಕ್ರಿ. ಈಗ ಹೂರ್ಣ ಮಾಡ್ಕೊಳ್ಳೋಣ್ರಿ. ಈಗ 1 ಕಪ್ ಕೊಬ್ಬರಿಗೆ ಅರ್ಧ ಕಪ್ ಬೆಲ್ಲ, ಒಂದು 2 ಏಲಕ್ಕಿ ಹಾಕ್ಕೊಂಡು ಮಿಕ್ಸಿ ಒಳಗೆ ಸಣ್ಣಗೆ ಮಾಡ್ಕೊಳತ್ತೀನಿ ರೀ. ಮಿಕ್ಸಿನ ಹಿಂಗೆ ಬಿಟ್ಟು ಮಾಡಿದ್ರೆ ಫುಲ್ ಪೇಸ್ಟ್ ಆಗಂಗಿಲ್ಲ, ತರಿ ಆಗಿರುತ್ತೆ ರೀ. ಹೂರ್ಣನ ಇದನ್ನು ಕೊಬ್ಬರಿ ಮಿಕ್ಸಿಗೆ ಹಾಕ್ಕೊಂಡು 2-3 ದಿವ್ಸ ಮೊದಲ ಮಾಡಿಟ್ಕೊಂಡ್ರೆ ಟೈಮು ಸೇವ್ ಆಗುತ್ತೆ, ಅದು ಕೆಡೋದು ಇಲ್ಲ. ಮೋದಕನ ಅಕ್ಕಿ ಹಿಟ್ಟಿನೂ ಮಾಡ್ತಾರೆ, ಮೈದಾ ಹಿಟ್ಟಿನೂ ಮಾಡ್ತಾರೆ. ನಾ ಅಲ್ಲಿ ಆರೋಗ್ಯಕ್ಕೆ ಚಲೋ ಅಂಥೇಳಿ ಗೋಧಿ ಹಿಟ್ಟಿನ ಮಾಡತ್ತೇನೆ ರೀ. ಸ್ಟೀಮ್ ಮಾಡಿದಾಗ ಗೋಧಿ ಹಿಟ್ಟಿಂದ ಟೇಸ್ಟೂ ಚಲೋ ಇರುತ್ತೆ ರೀ. ನೀವು ಯಾವುದಾದ್ರೂ ಮಾಡ್ಕೋಬೋದು ರೀ. ಈಗ ಹಿಟ್ಟಿಗೆ ಕೈಗೆ ಎಣ್ಣೆ ಹಚ್ಕೊಂಡು ಇನ್ನೊಂದ್ಸಲಿ ಚೆಂದಾಗಿ ನಾದ್ಕೊಂಡು ನಿಮಗೆ ಮೋದಕ ಯಾವ ಸೈಜ್ ಬೇಕು ಆ ಸೈಜಿಗೆ ಉಳ್ಳಿ ಮಾಡಿಕೊಂಡು ಎಲ್ಲಿ ಲಟ್ಟಿಸ್ಕೋಬೇಕ್ರಿ. ಗಣೇಶನ್ಗೆ ಕಣ್ಕಕ್ಕಾತ ಹೂರ್ಣಕ್ಕಾತ ಕೆಲವೊಬ್ರು ಉಪ್ಪು ಹಾಕಲ್ಲ, ನೋಡಿಕೊಂಡು ಹಾಕೋರಿ ಪದ್ಧತಿ ಇತ್ತಂದ್ರೆ. ಎಲಿನ ಹಿಟ್ಟು ಹಚ್ಚಾರ ಲಟ್ಟಿಸ್ಕೋಬೋದ್ರಿ, ಇಲ್ಲ ಎಣ್ಣೆ ಹಚ್ಚಾರು ಲಟ್ಟಿಸ್ಕೋಬೋದ್ರಿ. ಎಲೆ ಲಟ್ಟಿಸಿ ಒಳಗೆ ಹೂರ್ಣ ತುಂಬಿ ಸೀರೆ ನೀರ್ಗಿ ಹೆಂಗೆ ಮಾಡ್ತೇವಲ್ಲ ಹಂಗೆ ಮಡಚ್ಬೇಕ್ರಿ. ಕೈಯಾಗ ಕಂಫರ್ಟ್ ಆಗಲಿಲ್ಲ ಅಂದ್ರೆ ನೆಲದ ಮ್ಯಾಗಿಟ್ಟು ಹಿಂಗೆ ಮಡಿಕೆ ಮಾಡಿ ಮಡಚಿ ತುದಿಗೆ ಗೋಪುರ ಥರ ಹಿಂಗೆ ಶೇಪ್ ಮಾಡ್ಕೋಬೇಕ್ರಿ. ಚಂದಗೆ ಎಲ್ಲ ಕಡೆನೂ ಕ್ಲೋಸ್ ಮಾಡ್ಕೋಬೇಕ್ರಿ. ಇಲ್ಲಿಕಂದ್ರೆ ಎಣ್ಣೆ ಒಳಗೆ ಕರಿಬೇಕಾದ್ರೆ ಅದು ಬಾಯಿ ಬಿಟ್ಕೋತಾವ್ರಿ. ಇವು ಶೇಪ್ ಸರಿ ಬರಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡ್ರಿ. ಭಕ್ತಿಯಿಂದ ಮಾಡಿದ್ರೆ ದೇವರಿಗೆ ಏನಾದರೂ ಇಷ್ಟ ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಇಲ್ಲಿ ಇನ್ನೊಂದು ಈಸಿ ಮೆಥಡ್ ಏನಪ್ಪ ಅಂತಂದ್ರೆ, ಒಂದು ದೊಡ್ಡ ಚಪಾತಿ ಮಾಡಿಕೊಂಡು ನಿಮಗೆ ಮೋದಕ ಯಾವ ಸೈಜ್ ಬೇಕು ಆ ಸೈಜ್ ಬಟ್ಲ ಇಲ್ಲ ಅಂದ್ರೆ ಡಬ್ಬಿದ ಮುಚ್ಚಳ ತೊಗೊಂಡು ಹಿಂಗೆ ರೌಂಡಿಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಹೂರ್ಣ ತುಂಬಿ ಮಾಡಿದ್ರೆ ಎಲ್ಲ ಮೋದಕನೂ ಸೇಮ್ ಸೈಜ್ ಬರ್ತಾವೆ, ನೋಡೋಕ್ಕೂ ಚಂದ ಇರ್ತಾವೆ, ನಿಮಗೆ ಟೈಮನ್ನು ಸೇವ್ ಆಗುತ್ತೆ. ಸ್ಟಫಿಂಗಿಗೆ ಹೂರ್ಣ ಒಬ್ರೊಬ್ರು ಒಂದೊಂದು ಥರ ಮಾಡ್ಕೋತಾರೆ. ಕೆಲವೊಬ್ರು ಡ್ರೈ ಫ್ರೂಟ್ಸ್ ಹಾಕೋತಾರೆ, ಗಸಗಸಿ ಹಾಕೋತಾರೆ. ನಾನು ಸಿಂಪಲ್ಲಾಗಿ ಕೊಬ್ಬರಿ ಮತ್ತು ಬೆಲ್ಲ ಹಾಕ್ಕೊಂಡೀನಿ. ಟೇಸ್ಟಿಗೆ ಅಂಥೇಳಿ ಏಲಕ್ಕಿ ಹಾಕ್ಕೊಂಡೀನಿ. ಜಾಜಿಕಾಯ್ದು ಪೌಡರ್ ಮಾಡಿಕೊಂಡು ಅದನ್ನೂ ಹಾಕೋಬೋದು, ಅದು ಟೇಸ್ಟ್ ಬರುತ್ತೆ. ನೀವು ಯಾವ ಪಾತ್ರೆ ಒಳಗೆ ಸ್ಟೀಮ್ ಮಾಡ್ತಿರಲ್ಲ ಆ ಪಾತ್ರೆಗೆ ಎಣ್ಣೆ ಇಲ್ಲ ತುಪ್ಪ ಸವರ್ಕೊಂಡು ಮಾಡ್ಕೊಂಡಿದ್ದು ಮೋದಕ ಎಲ್ಲ ಇಡಬೇಕು. ಅಂದ್ರೆ ಅಂಟ್ಕೋಬಾರ್ದು ಪಾತ್ರೆಗೆ ಅಂತಷ್ಟ. ಮೊದಲೇ ಇಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೆ, ಅದರೊಳಗಿಟ್ಟು ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ 5-10 ನಿಮಿಷ ಸ್ಟೀಮ್ ಮಾಡಿದ್ರೆ ಆಯಿತು. ಇದು ಸೇಮ್ ಮೋದಕನ ನೀವು ಹಿಂಗೆ ಎಣ್ಣೆ ಒಳಗೂ ಕರ್ಕೋಬೋದು. ನೋಡಿದ್ರಲ್ಲ ಈಸಿಯಾಗಿ ಗಣೇಶನಿಗೆ ಪ್ರಿಯವಾದ ಮೋದಕ ಹೆಂಗೆ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಹೆಂಗಿತ್ತಂತ ಕಮೆಂಟ್ನಾಗ ಹೇಳ್ರಿ. ಈ ಥರ ಹಬ್ಬದ ರೆಸಿಪಿ ನನ್ನ ಚಾನಲ್ನಾಗ ಅದಾವ, ನೋಡಿರಿ, ನೀವು ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.